ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಕಳೆದ ಒಂದು ವಾರದಿಂದ ನಟಿ ರಣ್ಯಾ ರಾವ್ ಅವರ ಕೇಸ್ನಲ್ಲಿ ಪ್ರತಿದಿನ ಒಂದಲ್ಲ ಒಂದು ರೀತಿಯ ಹೊಸ ಬೆಳವಣಿಗೆ, ಹೊಸ ರೂಮರ್ಸು, ಹೊಸ ಸುದ್ದಿಗಳು ಓಡಾಡ್ತಾನೆ ಇದೆ. ಅವರು ಯಾವಾಗ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ದುಬೈನಿಂದ ಎಮಿರೇಟ್ಸ್ ಫ್ಲೈಟ್ನಲ್ಲಿ ಬಂದು DRI ಅಧಿಕಾರಿಗಳ ಗುಮಾನಿಯ ಮೇರೆಗೆ ಒಂದು ಚೆಕ್ಕಿಂಗಿಗೆ ಒಳಪಡ್ತಾರೆ. ಚೆಕ್ಕಿಂಗಿಗೆ ಒಳಪಟ್ಟಾಗ ಆ ಗುಮಾನಿ DI ಅಧಿಕಾರಿಗಳಿಗೆ ಬಂದಿದ್ದಂತಹ ಒಂದಷ್ಟು ಇನ್ಫಾರ್ಮೇಷನ್ ಸತ್ಯ ಅನ್ನೋದು ಗೊತ್ತಾಗೋದಕ್ಕೆ ಸಾಕಷ್ಟು ಸಮಯ ತಗೊಳ್ಳೋದಿಲ್ಲ. ಆಲ್ಮೋಸ್ಟ್ ಅವರನ್ನು ಸರ್ಚಿಂಗಿಗೆ ಒಳಪಡಿಸಿ ವಿತಿನ್ 1 ಅವರಿಂದ 2 ಅವರ್ನ ಒಳಗಡೆ ಅವರ ದೇಹದಲ್ಲಿ ಅಂದರೆ ಅವರ ಸೊಂಟದ ಭಾಗದ ಕೆಳಗಡೆ ಹಾಗೂ ತೊಡೆಯಲ್ಲಿ 14.8 kgಯಷ್ಟು ಗಟ್ಟಿ ಚಿನ್ನವನ್ನು ಅಥವಾ ಚಿನ್ನದ ಬಿಸ್ಕೆಟನ್ನು ತಂದಿರೋದು DRI ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ತಕ್ಷಣವೇ ಆ ಚಿನ್ನವನ್ನು ವಶಕ್ಕೆ ಪಡೆದುಕೊಳ್ತಾರೆ, ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ತಾರೆ, ವಿಚಾರಣೆಯನ್ನು ಆರಂಭ ಮಾಡ್ತಾರೆ. ಆದರೆ ಈ ಪೀರಿಯಡ್ನಲ್ಲಿ ಅವರು ದುಬೈನಿಂದ ಬಂದು ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಇಳಿದು DRI ಅಧಿಕಾರಿಗಳ ಮುಂದೆ ಒಂದು ತಪಾಸಣೆಗೆ ಒಳಗಾಗುವಷ್ಟರ ಸಮಯದಲ್ಲಿ ಅವರು ಒಂದು ಫೋನ್ ಕರೆಯನ್ನು ಮಾಡ್ತಾರೆ. ಅಂದರೆ ಕರ್ನಾಟಕದ ಒಬ್ಬ ಪ್ರಭಾವಿ ಸಚಿವರಿಗೆ ಒಂದು ಫೋನ್ ಕರೆಯನ್ನು ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಅವರು ಫೋನ್ ಕರೆಯನ್ನು ಮಾಡಿದಾಗ ಆ ಫೋನನ್ನು DRI ಅಧಿಕಾರಿಗಳು ಕಿತ್ಕೊಂಡಾಗ ಗೊತ್ತಾಯಿತು ಅವರು ಅಂದರೆ ರಣ್ಯಾ ರಾವ್ ಯಾವ ಕರ್ನಾಟಕದ ಪ್ರಭಾವಿ ಸಚಿವರಿಗೆ ಫೋನ್ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಆದರೂ ಕೂಡ DRI ಅಧಿಕಾರಿಗಳು ಅದ್ಯಾವುದಕ್ಕೂ ಬಗ್ಗದೆ ಅವರನ್ನು ಅರೆಸ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ಸಬ್ಮಿಟ್ ಮಾಡಿ ಅವರಿಗೆ ಪರಪ್ಪನ ಅಗ್ರಹಾರ ಜೈಲನ್ನು ಸೇರುವಂತೆ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಇದು ಒಂದು ಭಾಗ. ಈ ಭಾಗದ ಸಲುವಾಗಿ ಏನು ಮೊದಲ ಬಾರಿಗೆ ತಗಲಾಕೊಂಡಂತಹ ರಣ್ಯಾ ರಾವ್ 14.8 kg ಚಿನ್ನವನ್ನು ದುಬೈನಿಂದ ತಂದಿದ್ರು ಅಂತ ಏನು ಹೇಳಲಾಗ್ತಾ ಇದೆ. ಆಕೆ ಕಳೆದ 1 ವರ್ಷದಲ್ಲಿ 40 ಬಾರಿ ದುಬೈ ಪ್ರವಾಸವನ್ನು ಮಾಡಿದ್ದಾರೆ. ಅಲ್ಲಿಂದ ಚಿನ್ನವನ್ನು ತೆಗೆದುಕೊಂಡು ಬಂದಿದ್ದಾರೆ ಎನ್ನುವ ಒಂದು ಅನುಮಾನ ಇದೀಗ DRI ಅಧಿಕಾರಿಗಳಿಗೆ, ಜೊತೆಗೆ ಈಗ ಆಲ್ರೆಡಿ ಈ ಕೇಸ್ಗೆ CBI ಅಧಿಕಾರಿಗಳು ಕೂಡ ಎಂಟ್ರಿ ಕೊಟ್ಟಿರೋದ್ರಿಂದ CBI ಅಧಿಕಾರಿಗಳಿಗೂ ಸಹ ಸಾಕಷ್ಟು ಗುಮಾನಿ ಇದೆ. ಈಕೆ ಕಳೆದ 40 ಬಾರಿ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ದುಬೈನಿಂದ ಚಿನ್ನವನ್ನು ತಂದು ಇಲ್ಲಿ ಇಂಡಿಯಾದಲ್ಲಿ ಸ್ಮಗ್ಲಿಂಗ್ ಮೂಲಕ ಚಿನ್ನವನ್ನು ತಂದು ಮಾರಾಟ ಮಾಡುವುದರ ಮೂಲಕ ಒಂದಷ್ಟು ಹಣವನ್ನು ಗಳಿಸಿರ್ತಾರೆ ಎನ್ನುವ ಆಧಾರದ ಮೇಲೆ ಇದೀಗ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈಗ ಮುಂದಿನ ದಿನಗಳಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನು ಎಷ್ಟು ಚಿನ್ನ ರಿಕವರ್ ಆಗಬಹುದು, ಅವರು ದುಬೈನಿಂದ ಚಿನ್ನವನ್ನು ತಂದು ಇಲ್ಲಿ ಯಾರಿಗೆ ಮಾರಾಟ ಮಾಡ್ತಾ ಇದ್ರು, ಇದರ ಹಿಂದೆ ಯಾರೆಲ್ಲ ಇದ್ದಾರೆ, ಅಂದರೆ ಸಚಿವರಿದ್ದಾರಾ, ಪೊಲೀಸರಿದ್ದಾರಾ, ಆಕೆಯ ತಂದೆ ಅಂತ ಹೇಳಿಕೊಳ್ಳುವಂತಹ DGP ರಾಮಚಂದ್ರ ರಾವ್ ಇದ್ದಾರಾ, ಹೀಗೆ ಸಾಕಷ್ಟು ಜನರ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆಯಾ ಅನ್ನೋದು CBI ಹಾಗೂ DRI ಅಧಿಕಾರಿಗಳ ತನಿಖೆಯಿಂದ ಗೊತ್ತಾಗುತ್ತೆ. ಎಲ್ರಿಗೂ ಕೂಡ ಇದೊಂದು ದೊಡ್ಡ ಮಟ್ಟದಲ್ಲಿ ಡೌಟ್ ಇದೆ. ಏನಪ್ಪ ಡೌಟು ಅಂತಂದರೆ, ದುಬೈನಿಂದ ಚಿನ್ನ ತಗೊಂಡ್ಬಂದು ಇಂಡಿಯಾದಲ್ಲಿ ಮಾರುವಂತಹ ಅವಶ್ಯಕತೆ ಆಕೆಗೆ ಏನಿತ್ತು? ದುಬೈನಿಂದ ಯಾಕೆ ಅಷ್ಟೊಂದು ಚಿನ್ನವನ್ನು 14.8 kg ಚಿನ್ನವನ್ನು ಕಸ್ಟಮ್ಸ್ ಕಣ್ಣನ್ನು ತಪ್ಪಿಸಿ ತನ್ನ ಬಟ್ಟೆಯ ಒಳಗೆ ಬಚ್ಚಿಟ್ಟುಕೊಂಡು ಬರುವಂತಹ ಸ್ಥಿತಿ ಆಕೆಗೆ ಯಾಕೆ ಬಂತು? ಆಕೆ ಈ ಕೆಲಸವನ್ನು ಯಾಕೆ ಮಾಡಿದ್ಲು ಅನ್ನೋದನ್ನು ನಾವು ನೋಡೋದಾದರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಈಗ ದುಬೈನಲ್ಲಿ ಫಸ್ಟಿಗೆ ನಾನು ದುಬೈನಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನು ತೋರಿಸ್ಬಿಡ್ತೀನಿ. ದುಬೈನಲ್ಲಿ 24 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ 8,315 ರೂಪಾಯಿ ಇದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಮ್ಗೆ 7,738 ರೂಪಾಯಿ ಇದೆ. ಅದೇ ಚಿನ್ನ ಭಾರತಕ್ಕೆ ಬಂದರೆ 22 ಕ್ಯಾರೆಟ್ ಚಿನ್ನದ ಬೆಲೆ ಭಾರತದಲ್ಲಿ 8,020 ರೂಪಾಯಿ ಇದ್ದರೆ 24 ಕ್ಯಾರೆಟ್ ಚಿನ್ನದ ಬೆಲೆ 8,749 ರೂಪಾಯಿ ಇದೆ. ಹತ್ತಿರ 350ರಿಂದ 400 ರೂಪಾಯಿಗಳ ವ್ಯತ್ಯಾಸ ದುಬೈನಲ್ಲಿ ಸಿಗುವ ಚಿನ್ನಕ್ಕೂ ಭಾರತದಲ್ಲಿ ಸಿಗುವ ಚಿನ್ನಕ್ಕೂ ಇದೆ. ಅಂದರೆ 1 ಗ್ರಾಮ್ಗೆ 350ರಿಂದ 400 ರೂಪಾಯಿಗಳ ವ್ಯತ್ಯಾಸ. ಇದು ಗ್ರಾಮ್ ಲೆಕ್ಕ ಆಯಿತು. ಇದು KG ಲೆಕ್ಕಕ್ಕೆ ಹೋದರೆ ಇಲ್ಲಿ
ರಣ್ಯಾಗೆ ಸಿಗುವಂತಹ ಅಂದರೆ ದುಬೈನಿಂದ ತಂದ ಚಿನ್ನವನ್ನು ಭಾರತದಲ್ಲಿ ಮಾರಿದರೆ ಸಿಗುವಂತಹ ಬೆಲೆ KG ಗಟ್ಟಲೆ ಚಿನ್ನಕ್ಕೆ ತುಂಬ ದೊಡ್ಡ ಮೊತ್ತದ್ದಾಗಿದೆ. ಏನು ಕಳೆದ ಬಾರಿ ರಣ್ಯಾ ರಾವ್ ಅವರು ತಗಲಾಕೋತಾರೆ 14.8 kg ಚಿನ್ನವನ್ನು ತೆಗೆದುಕೊಂಡು ಬಂದು ಅದರಿಂದ ಅವರಿಗೆ ಹತ್ತಿರ 1,20,00,000 ರೂಪಾಯಿ ಲಾಭ ಆಗ್ತಾ ಇತ್ತು ಎನ್ನುವ ಅಂದಾಜನ್ನು ನಾವು ಮಾಡಿಕೊಳ್ಳಬಹುದು. ಸೊ ಇದೇ ಕಾರಣಕ್ಕೆ ರಣ್ಯಾ ರಾವ್ ಅವರು ದುಬೈನಿಂದ ಪದೇ ಚಿನ್ನವನ್ನು ತಂದು ಭಾರತದಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಾ ಇದ್ರು ಎನ್ನುವ ಸಂಶಯ ಇದೀಗ ಸರ್ಕಾರಿ ಅಧಿಕಾರಿಗಳಿಗೆ ಅಂದರೆ DRI ಅಧಿಕಾರಿಗಳಿಗೆ ಹಾಗೂ CBI ಅಧಿಕಾರಿಗಳಿಗೆ ಬಂದಿರುವಂಥದ್ದು. ಅದರ ಜೊತೆಗೆ ಕಳೆದ 1 ವರ್ಷದಲ್ಲಿ 40ಕ್ಕೂ ಅಧಿಕ ಬಾರಿ ಈಕೆ ದುಬೈ ಪ್ರವಾಸವನ್ನು ಮಾಡಿದ್ದಾರೆ. ಪ್ರತಿ ಬಾರಿಯೂ ಸಹ ಈಕೆ ದುಬೈ ಪ್ರವಾಸವನ್ನು ಮಾಡಿದಾಗ ಆಕೆ ಧರಿಸಿರುವಂತಹ ಒಂದು ಜಾಕೆಟ್ ಸಾಕಷ್ಟು ಪ್ರಯಾಣಗಳಲ್ಲಿ ರಿಪೀಟ್ ಆಗಿರೋದು ಗೊತ್ತಾಗಿದೆ. ಯಾಕಂತಂದರೆ ಆ ಜಾಕೆಟನ್ನು ಹಾಕಿಕೊಂಡು ಪ್ರಯಾಣವನ್ನು ಮಾಡಿದಾಗ ಯಾರೇ ಚೆಕ್ಕಿಂಗಿಗೆ ಬಂದರೂ ಸಹ ಅವರ ಬಟ್ಟೆಯ ಒಳಗೆ ಇಟ್ಟುಕೊಂಡು ಬಂದಿರುವಂತಹ ಚಿನ್ನ ಹೊರಗಿನವರ ಕಣ್ಣಿಗೆ ಕಾಣಬಾರದು ಎನ್ನುವ ದೃಷ್ಟಿಯಲ್ಲಿ ಆ ಜಾಕೆಟನ್ನು ಪದೇ ಆಕೆ ಧರಿಸಿಕೊಂಡು ದುಬೈ ಪ್ರವಾಸವನ್ನು ಮಾಡಿರಬಹುದು ಎನ್ನುವ ಅನುಮಾನ ಕೂಡ ಕಾಡ್ತಾ ಇದೆ. ಇದರ ಜೊತೆಗೆ ಕಳೆದ 40 ಬಾರಿಯಲ್ಲಿ ಏನು ರಣ್ಯಾ ರಾವ್ ಅವರು ಭಾರತದಿಂದ ದುಬೈಗೆ ಏನು ಪ್ರವಾಸವನ್ನು ಮಾಡಿರ್ತಾರೆ ಈ ಅವಧಿಯಲ್ಲಿ ಹತ್ತಿರ 500 kgಗೂ ಹೆಚ್ಚಿನ ಚಿನ್ನವನ್ನು ದುಬೈನಿಂದ ಬೆಂಗಳೂರಿಗೆ ತಂದಿರಬಹುದು ಎನ್ನುವ ಒಂದು ಅನುಮಾನಗಳು ಕೂಡ ಅಧಿಕಾರಿಗಳ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಮೂಲಗಳ ಪ್ರಕಾರ ತಿಳಿದು ಬರ್ತಾ ಇದೆ. ಈ ಚಿನ್ನದಿಂದ ಹತ್ತಿರ 500ಕ್ಕೂ ಅಧಿಕ kg ಚಿನ್ನವನ್ನು ಏನು ದುಬೈನಿಂದ ರಣ್ಯಾ ರಾವ್ ಅವರು ಭಾರತಕ್ಕೆ ಸ್ಮಗ್ಲಿಂಗ್ ಮಾಡಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆ. ಇದರಿಂದ ಆಕೆಗೆ ಸಿಕ್ಕಿರುವಂತಹ ಕಮಿಷನ್ನ ಮೊತ್ತ ಹತ್ತಿರ 19ರಿಂದ 20 ಕೋಟಿ ರೂಪಾಯಿ ಅನ್ನೋದನ್ನು ಅಧಿಕಾರಿಗಳು ಅಂದಾಜು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಂದರೆ ಈಕೆಗೆ ಪ್ರತಿ KG ಚಿನ್ನಕ್ಕೆ 3,80,000 ರೂಪಾಯಿ ಕಮಿಷನ್ ಸಿಗ್ತಾ ಇತ್ತು. ಇದೇ ಕಾರಣಕ್ಕಾಗಿ ಈಕೆ ಪದೇ ಬೆಂಗಳೂರಿನಿಂದ ದುಬೈಗೆ ಹೋಗಿ ಚಿನ್ನವನ್ನು ವಾಮ ಮಾರ್ಗದ ಮೂಲಕ ತಂದು ಇಲ್ಲಿ ಯಾರೋ ಒಬ್ಬ ಡೀಲರ್ಗೆ ಕೊಡ್ತಾ ಇದ್ರು ಎನ್ನುವ ಒಂದಷ್ಟು ಹಿಂಟ್ ಕೂಡ ಅಧಿಕಾರಿಗಳಿಗೆ ಸಿಕ್ಕಿರುವ ಕಾರಣದಿಂದ ಆ ಆ್ಯಂಗಲ್ನಲ್ಲಿ ಇದೀಗ ತನಿಖೆ ನಡೀತಾ ಇದೆ. ಗೊತ್ತಿಲ್ಲ ಇದು ಯಾವುದನ್ನೂ ಸಹ ಇದುವರೆಗೂ ಅಫಿಷಿಯಲ್ ಆಗಿ DRI ಅಧಿಕಾರಿಗಳಾಗಲಿ ಅಥವಾ CBIನ ಅಧಿಕಾರಿಗಳಾಗಲಿ ಇಲ್ಲಿವರೆಗೂ ನಡೆಯಿಲ್ಲ. ಆದರೆ ಇನ್ವೆಸ್ಟಿಗೇಷನ್ನ ಆಧಾರದ ಮೇಲೆ ಮೂಲಗಳ ಪ್ರಕಾರ ಅಧಿಕಾರಿಗಳಿಗೆ ಈ ತರಹದ ಒಂದಷ್ಟು ಡೌಟ್ಗಳು ಬಂದಿದೆ. ಈ ತರಹದ ಡೌಟ್ಗಳು ಬಂದಿರೋದಕ್ಕೆ ತನಿಖೆಯನ್ನು ತುಂಬ ಸ್ಟ್ರಿಕ್ಟ್ ಆಗಿ ಮುಂದುವರಿಸಿದ್ದಾರೆ. ಸದ್ಯದಲ್ಲೇ ಆಕೆ ದುಬೈನಿಂದ ಚಿನ್ನವನ್ನು ತಂದು ಯಾರಿಗೆ ಕೊಡ್ತಾ ಇದ್ಲು, ಅದು ಯಾವ ರೀತಿ ಮಾರಾಟ ಆಗ್ತಾ ಇತ್ತು, ಆಕೆಗೆ ಇದುವರೆಗೂ ಬಂದಿರುವಂತಹ ಕಮಿಷನ್ ಹಣ ಎಷ್ಟು ಅನ್ನೋದನ್ನು ಏನೇ ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಪೊಲೀಸಿನವರು ಅಥವಾ CBIನವರು ಅಥವಾ DRIನ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಆ ಚಾರ್ಜ್ ಶೀಟ್ನಲ್ಲಿ ಮೆನ್ಷನ್ ಮಾಡಲಿಕ್ಕೆ ಇದ್ದಾರೆ. ಈ ಎಲ್ಲ ಕಾರಣದಿಂದ ರಣ್ಯಾ ರಾವ್ ಅವರು ಪದೇ ದುಬೈಗೆ ಹೋಗಿ ಚಿನ್ನವನ್ನು ತೆಗೆದುಕೊಂಡು ಬರ್ತಾ ಇದ್ರು. ಅದರ ಜೊತೆಗೆ ಈಕೆಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅನ್ನೋದನ್ನು ನಾವು ನೋಡೋದಾದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ಏರ್ಪೋರ್ಟ್ನಲ್ಲಿ VVIPಗಳಿಗೆ ಕೆಲವೊಂದು ಗೌರ್ನಮೆಂಟ್ನ ಅಫಿಷಿಯಲ್ಸ್ ಹಾಗೂ ಅವರ ಫ್ಯಾಮಿಲಿಗಳಿಗೆ ಕಸ್ಟಮ್ಸ್ನ ಚೆಕ್ಕಿಂಗ್ ಇರೋದಿಲ್ಲ. ಅಂದರೆ ನಾರ್ಮಲ್ ಕಾಮನ್ ಪೀಪಲ್ಗೆ ಏನು ಬೇರೆ ಕಂಟ್ರಿಯಿಂದ ಬಂದಾಗ ಚೆಕ್ ಮಾಡಿ ಹೊರಗಡೆ ಬಿಡ್ತಾರೆ ಅಷ್ಟೊಂದೆಲ್ಲ ಚೆಕ್ಕನ್ನು ಈ VVIP ಹಾಗೂ ಗೌರ್ನಮೆಂಟ್ ಅಫಿಷಿಯಲ್ ಹಾಗೂ ಅವರ ಫ್ಯಾಮಿಲಿಯವರಿಗೆ ಮಾಡೋದಿಲ್ಲ. ಇದೇ ಆಧಾರದ ಮೇಲೆ ಪ್ರತಿ ಬಾರಿ ಕೂಡ ರಣ್ಯಾ ರಾವ್ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಾಗ ದುಬೈನಿಂದ ಈ ಸ್ಪೆಷಲ್ ಪ್ರೋಟೋಕಾಲನ್ನು ಉಪಯೋಗಿಸಿಕೊಂಡು ಈಸಿಯಾಗಿ ಏರ್ಪೋರ್ಟ್ನಿಂದ ಹೊರಗೆ ಬರ್ತಿದ್ರು. ಹಾಗಾಗಿ ಇದುವರೆಗೂ ಯಾರ ಕಣ್ಣಿಗೂ ಸಹ ಈಕೆ ಮಾಡ್ತಾ ಇದ್ದಂತಹ ಕೆಲಸ ಬಿದ್ದಿರಲಿಲ್ಲ, ಇವರು ತಗಲಾಕೊಂಡಿರಲಿಲ್ಲ. ಈಗ ಅನುಮಾನದ ಆಧಾರದ ಮೇಲೆ ಈಕೆಯನ್ನು ಚೆಕ್ ಮಾಡಿದಾಗ ಇಷ್ಟೆಲ್ಲ ಮಾಹಿತಿಗಳು ಸಹ ಹೊರಬಿದ್ದಿದೆ. ಇದಿಷ್ಟು ರಣ್ಯಾ ರಾವ್ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗಿನ ಮಾಹಿತಿ. 24ನೇ ತಾರೀಕುವರೆಗೂ ಕೂಡ ಅವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಮುಂದೆ ಏನಾಗುತ್ತೆ ಅನ್ನೋದು ಸದ್ಯದಲ್ಲೇ ಗೊತ್ತಾಗುತ್ತೆ. ಆ ಅಪ್ಡೇಟನ್ನು ಸಹ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಈ ಸ್ಟೋರಿಯನ್ನು ಕೇಳಿದಾಗ ನಿಮ್ಗೆ ಏನಿಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.